ಇವತ್ತಿನ ವಿಡಿಯೋ ಬಂದು ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಒಬ್ರು ಸ್ಮಿತಾ ಅವ್ರ ಜೊತೆ ನಡೆದಂತಹ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್. ಬ್ಯಾಕ್ ಇನ್ 2018 ಸ್ಮಿತಾ ಆಗ 8th ಸ್ಟ್ಯಾಂಡರ್ಡ್ ಓದ್ತಾ ಇರ್ಬೇಕಾದ್ರೆ ಸ್ಮಿತಾಗೆ ಒಬ್ಳು ಕಸಿನ್ ಸಿಸ್ಟರ್ ಇದ್ಲು, ಸಿರಿಷಾ ಅಂತ. 21 ವರ್ಷ ವಯಸ್ಸಿರುವಂತಹ ಸಿರಿಷಾ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ಲು ಅಂಡ್ ಅಷ್ಟೇ ಜಾಣಿ ಕೂಡ ಇದ್ಲು. ತಂದೆ ತಾಯಿಗೆ ಒಬ್ಳೆ ಮಗಳಿರೋ ಸಿರಿಷಾ ಮೇಲೆ ಮನೆಯವ್ರಿಗೆಲ್ಲ ತುಂಬಾ ಪ್ರೀತಿ ಇರುತ್ತೆ, ತುಂಬಾ ಮುದ್ದಾಗಿ ಸಾಕಿರ್ತಾರೆ ಪೇರೆಂಟ್ಸ್ ಅವಳನ್ನ. ಸೊ ಸಿರಿಷಾ ಅವಳ ಕ್ಯಾರೆಕ್ಟರ್ ಮನೇಲಿ ಎಲ್ರು ಅವಳನ್ನ ಇಷ್ಟ ಪಡೋದು, ಸಿರಿಷಾ ಸ್ಟಡೀಸ್ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಇದೆಲ್ಲ ನೋಡಿ ಸ್ಮಿತಾಗೆ ಸಿರಿಷಾನ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಸಿರಿಷಾ ಅಕ್ಕ ತರ ನಾನು ಚೆನ್ನಾಗಿ ಓದ್ಬೇಕು, ಮನೆಯವ್ರ ಮಾತ್ ಕೇಳ್ಬೇಕು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಚೆನ್ನಾಗಿ ಓದಿ ನಾನು ಏನಾದ್ರು ಸಾಧನೆ ಮಾಡಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಈ ತರ ಒಂದು ಕನ್ಸು ಸ್ಮಿತಾಗೆ ಇರುತ್ತೆ. ಸ್ಮಿತಾ ಅಷ್ಟು ಚಿಕ್ಕ ವಯಸ್ಸಲ್ಲೂ ಇಷ್ಟೊಂದು ಮೋಟಿವೇಟೆಡ್ ಆಗಿರೋದು ತನ್ನ ಕಸಿನ್ ಸಿಸ್ಟರ್ ಸಿರಿಷಾನ ನೋಡಿ. ಆದ್ರೆ ಸ್ಮಿತಾ ಅನ್ಕೊಂಡಂಗೆ ಸಿರಿಷಾನ ಲೈಫ್ ಅಷ್ಟು ಪರ್ಫೆಕ್ಟ್ ಆಗಿನೂ ಇರಲ್ಲ. ಸಿರಿಷಾಗೆ 21-22 ವಯಸ್ಸಿರುತ್ತೆ ಅಂಡ್ ಆಬ್ವಿಯಸ್ಲಿ ಮನೆಯಲ್ಲಿ 20 ವರ್ಷ ಹುಡುಗಿಗ್ ದಾಟಿದೆ ಅಂದ್ರೆ ಗಂಡು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನೆ ಸಿರಿಷಾ ಪೇರೆಂಟ್ಸ್ ಕೂಡ ಮಾಡಿದ್ದು. ಸಿರಿಷಾ ಆಗಿನ್ನೂ ತನ್ನ ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇರ್ತಾಳೆ ಅಂಡ್ ಮನೆಯವರು ಅವಳಿಗೋಸ್ಕರ ಒಂದೊಳ್ಳೆ ಸಂಬಂಧನ ಹುಡ್ಕೋ ಪ್ರಯತ್ನದಲ್ಲಿರ್ತಾರೆ. ಆದ್ರೆ ಈ ವಿಷಯ ಸಿರಿಷಾಗೆ ಇಷ್ಟ ಇರಲ್ಲ. ಅವಳಿಗೇನು ಅಂತಂದ್ರೆ ಮುಂದೆ ಏನು ಓದ್ಬೇಕು, ನಾನು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಮನೆಯವರು ಪದೇ ಪದೇ ಮದುವೆ ಅಂತ ಇದ್ರೆ ಇರಿಟೇಟ್ ಆಗ್ತಿರ್ತಾಳೆ ಸಿರಿಷಾ. ಆದ್ರಿಂದ ಸಡನ್ಲಿ ಒಂದು ದಿನ ಸಿರಿಷಾ ಕಾಲೇಜ್ ಹೋಗ್ಲಿಕ್ಕೆ ಅಂತ ಬೆಳಿಗ್ಗೆ ರೆಡಿ ಆಗ್ತಾ ಇರ್ಬೇಕಾದ್ರೆ ಬ್ಲಡ್ ವಾಮಿಟಿಂಗ್ ಮಾಡಿ ಮೂರ್ಛೆ ತಪ್ಪಿ ತಾನೇನ್ ವಾಮಿಟ್ ಮಾಡಿದಾಳು ಬ್ಲಡ್ ಅದ್ರ ಮೇಲೆನೆ ಬಿದ್ದು ಹೋಗ್ತಾಳ. ಆ ಕಡೆ ಹಾಲ್ ಅಲ್ಲಿ ಸಿರಿಷಾ ಅವರಮ್ಮ ಪ್ಲೇಟ್ ಅಲ್ಲಿ ಟಿಫನ್ ಇಟ್ಟು ಇವಳಿಗೋಸ್ಕರ ಕಾಯ್ತಾ ಇರ್ತಾರೆ, ಬರ್ತಾಳೆ ಟಿಫನ್ ಮಾಡ್ಕೊಂಡು ಕಾಲೇಜ್ ಹೊರಡ್ತಾಳೆ ಅಂತ. ಆದ್ರೆ ಸುಮಾರು ಹೊತ್ತಾದ್ರೂ ಸಿರಿಷಾ ತನ್ನ ರೂಮ್ ಇಂದ ಹೊರಗ್ ಬರಲ್ಲ. ಎಷ್ಟ್ ಹೊತ್ತಾಯ್ತು ಪ್ಲೇಟ್ ಅಲ್ಲಿ ಟಿಫನ್ ಇಟ್ಟು, ಕಾಲೇಜಿಗೆ ಬೇರೆ ಲೇಟ್ ಆಗ್ತಿದೆ, ಇವಳು ಇನ್ನ ರೂಮ್ ಇಂದ ಹೊರಗೆ ಬಂದಿಲ್ವಲ್ಲ, ತಡಿ ಏನ್ ಮಾಡ್ತಿದ್ದಾಳೆ ಇವಳು ಅಂತ ಸಿರಿಷಾ ಅವರಮ್ಮ ಸಿರಿಷಾನ ರೂಮ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ರೂಮ್ ಒಳಗಡೆ ಸಿರಿಷಾ ಬೆಡ್ ಪಕ್ಕದಲ್ಲೇ ಬ್ಲಡ್ ವಾಮಿಟಿಂಗ್ ನ ಮಾಡಿ ಆ ವಾಮಿಟ್ ಮೇಲೆನೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದೋಗ್ಬಿಟ್ಟಿರ್ತಾಳ. ಇದನ್ನೆಲ್ಲಾ ನೋಡಿ ಆ ತಾಯಿ ತುಂಬಾ ಗಾಬರಿಯಾಗಿ ಹತ್ಕೊಂಡು ಹೋಗಿ ಸಿರಿಷಾ ಅವ್ರ ತಂದೆನ ಕರೀತಾಳ. ನಂತರ ಮನೆಯವರು ಎಲ್ಲಾ ಬಂದು ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿ ಮನೆಗೆ ನಿಯರೆಸ್ಟ್ ಇರುವಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಸಿರಿಷಾನ ಅಡ್ಮಿಟ್ ಮಾಡಿಸ್ತಾರ. ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿರುವಂತಹ ಸಿರಿಷಾನ ಡಾಕ್ಟರ್ಸ್ ಎಲ್ಲ ಚೆಕ್ಅಪ್ ಮಾಡಿ ಅದು ಇದು ಸುಮಾರು ಟೆಸ್ಟ್ ಮಾಡಿಸಿ ನಂತರ ಗೊತ್ತಾಗುತ್ತೆ ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ಅದನ್ನು ಫೈನಲ್ ಸ್ಟೇಜ್ ಅಲ್ಲಿ ಅಂತ. ಈ ನ್ಯೂಸ್ ಮನೆಯವ್ರಿಗೆಲ್ಲ ತುಂಬಾನೇ ಶಾಕಿಂಗ್ ಇರುತ್ತೆ. ಅಷ್ಟು ಪ್ರೀತಿಯಿಂದ ಒಂದು ನೋವಾಗದೆ ಮುದ್ದಾಗಿ ಸಾಕಿರುವಂತಹ ಮಗಳಿಗೆ ಈಗ ಸಡನ್ಲಿ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ್ರೆ ಆ ತಂದೆ ತಾಯಿಗೆ ಎಷ್ಟು ನೋವಾಗಲ್ಲ. ಆದ್ರೆ ಇದು ತಂದೆ ತಾಯಿ ಅಂಡ್ ಮನೆಯವ್ರಿಗೆಲ್ಲ ಒಂದು ಸಣ್ಣ ಗಾಯ ಅಷ್ಟೇ, ಇನ್ನು ದೊಡ್ಡ ಆಘಾತ ಆಗೋದು ಬಾಕಿ ಇತ್ತು. ಸಿರಿಷಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಈಗ 1 ವಾರ ಆಗಿರುತ್ತಾ. ಡಾಕ್ಟರ್ಸ್ ಎಲ್ಲ ಸಿರಿಷಾಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಆದ್ರೂ ಸಿರಿಷಾ ಒಂದೇ ವಾರದಲ್ಲಿ ಸತ್ ಹೋಗ್ಬಿಡ್ತಾಳೆ. ಈ ವಿಷಯ ಸಿರಿಷಾನ ತಂದೆ ತಾಯಿ ಮನೆಯವ್ರಿಗೆಲ್ಲ ಎಷ್ಟು ಎಫೆಕ್ಟ್ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಸ್ಮಿತಾಗೆ ಎಫೆಕ್ಟ್ ಮಾಡುತ್ತೆ. ಅಕ್ಕ ತರ ಇರ್ಬೇಕು, ಅಕ್ಕ ತರ ಓದ್ಬೇಕು, ಅಕ್ಕ ತರ ಮನೆಯವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ಬೇಕು, ಅಕ್ಕ ತರ ಮನೆಯವರಿಂದ ಪ್ರೀತಿ ಪಡಿಬೇಕು. ಸೊ ಈ ತರ ಸಿರಿಷಾನ ನೋಡಿ ಸ್ಮಿತಾ ಇನ್ಸ್ಪೈರ್ ಆಗ್ತಿದ್ಲು. ಆದ್ರೆ ಈಗ ಸಿರಿಷಾನೇ ಸತ್ ಹೋಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಆ ವಿಷಯ ಸ್ಮಿತಾಗೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಒಂದ್ ಸ್ವಲ್ಪ ದಿನವರೆಗೂ ಸ್ಮಿತಾ ಕಂಪ್ಲೀಟ್ಲಿ ಮೌನಿ ಆಗ್ಬಿಡ್ತಾಳೆ, ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ, ಸ್ಕೂಲ್ಗೂ ಹೋಗಲ್ಲ, ಮುಖದಲ್ಲಿ ನಗು ಇಲ್ಲ, ಬಾಡಿಲಿ ಜೋಶ್ ಇಲ್ಲ, ಕಂಪ್ಲೀಟ್ಲಿ ಸೈಲೆಂಟ್ ಆಗ್ಬಿಟ್ಟಿರ್ತಾಳ. ಆದ್ರೆ ಬರ್ತಾ ಬರ್ತಾ ಅಕಾರ್ಡಿಂಗ್ ಟೈಮ್ ಸ್ಮಿತಾ ನಾರ್ಮಲ್ ಆಗ್ತಾಳೆ. ಅಂಡ್ ಈಗ ಅವಳ ಗುರಿ ಏನು ಅಂದ್ರೆ ತನ್ನ ಕಸಿನ್ ಸಿಸ್ಟರ್ ಸಿರಿಷಾ ತರ ಬದುಕಬೇಕು, ಸಿರಿಷಾ ತನ್ನ ಜೀವನದಲ್ಲಿ ಏನ್ ಸಾಧನೆ ಮಾಡಕ್ಕಾಗಿಲ್ವೋ ಅದನ್ನ ಇವಳು ಮಾಡ್ಬೇಕು ಅಂತ ಹಠ ಹಿಡಿದು ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತಾಳ. ಈಗ ಅಸ್ಲಿ ಆಟ ಶುರು. ಸಿರಿಷಾನ ಡೆತ್ ಆಗಿ ಸುಮಾರು 6 ತಿಂಗಳು ಆದ್ಮೇಲೆ ಸ್ಮಿತಾನ ಲೈಫ್ ಅಲ್ಲಿ ತುಂಬಾ ಸ್ಟ್ರೇಂಜ್ ಇನ್ಸಿಡೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಸ್ಮಿತಾ ಮನೇಲಿದ್ದಾಗೇನೋ ತುಂಬಾ ಚೆನ್ನಾಗಿ ತುಂಬಾ ಹೆಲ್ತಿ ಆಗಿರ್ತಾಳೆ. ಆದ್ರೆ ಯಾವಾಗ ಅವಳು ಸ್ಕೂಲ್ಗೆ ಹೋಗ್ತಾಳೋ ಸ್ಕೂಲ್ ಒಳಗಡೆ ಎಂಟರ್ ಆದ ತಕ್ಷಣ ಇವಳು ತುಂಬಾ ಸುಸ್ತಾಗೋದು, ಹುಷಾರ್ ತಪ್ಪಿ ಬಿದ್ದು ಹೋಗೋದು, ಹಿಂಗೆಲ್ಲ ಆಗ್ತಿರುತ್ತ. ಇದೆಲ್ಲ ಮನೆಯವ್ರಿಗೆ ಗೊತ್ತಾಗಿ ಅವ್ರು ತುಂಬಾ ಗಾಬರಿಯಾಗಿ ಸ್ಮಿತಾನ ಒಳ್ಳೆ ಡಾಕ್ಟರ್ಸ್ ಕಡೆ ಎಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾರ. ಆದ್ರೆ ಅಲ್ಲಿ ರಿಪೋರ್ಟ್ಸ್ ಅಲ್ಲೆಲ್ಲ ನಾರ್ಮಲ್ ಇರುತ್ತೆ, ಸ್ಮಿತಾಗೆ ಏನು ಪ್ರಾಬ್ಲಮ್ ಇರಲ್ಲ. ಡಾಕ್ಟರ್ಸ್ ಏನ್ ಹೇಳ್ತಾರೆ, ಮೇ ಬಿ ಸ್ಕೂಲ್ ನ ಅಟ್ಮಾಸ್ಫಿಯರ್, ಕ್ಲಾಸ್ ರೂಮ್ ಅಲ್ಲಿ ಇರುವಂತಹ ಡಸ್ಟ್, ಕ್ಲಾಸ್ ರೂಮ್ ಗೋಡೆಗೆ ಹೊಡೆದಿರುವಂತಹ ಪೇಂಟ್, ಆ ಸ್ಮೆಲ್ ಇಂದ ಇವಳಿಗೆ ಏನಾದ್ರು ಎಫೆಕ್ಟ್ ಆಗ್ತಿದೆಯೇನೋ ಅಂತ ಅನ್ಕೊಳ್ತಾರ. ಆದ್ರೆ ಪಾಯಿಂಟ್ ಏನು ಅಂತಂದ್ರೆ ಸ್ಮಿತಾ ಅದೇ ಒಂದು ಸ್ಕೂಲ್ ಅಲ್ಲಿ 1ನೇ ಕ್ಲಾಸ್ ಇಂದ ಓದ್ಕೊಂಡ್ ಬಂದಿರೋದು. ಸೊ ಇಷ್ಟು ವರ್ಷ ಇಲ್ದೇ ಇರೋದು ಈಗ ಸಡನ್ಲಿ ಏನು. ನಂತರ ಸ್ಮಿತಾ ಹಾಗೋ ಹೀಗೋ ಕಷ್ಟ ಪಟ್ಕೊಂಡು ಸ್ಕೂಲ್ಗೆ ಹೋಗ್ತಿರ್ತಾಳೆ. ಆದ್ರೆ ಸ್ಕೂಲ್ ಒಳಗಡೆ ಎಂಟರ್ ಮಾಡಿದ ತಕ್ಷಣ ಅಗೇನ್ ಅವಳಿಗೆ ಹುಷಾರ್ ತಪ್ತಾ ಇರುತ್ತೆ. ಸ್ಕೂಲ್
ಸ್ಕೂಲ್ ಒಳಗಡೆ ಸ್ಮಿತಾ ಎಂಟರ್ ಮಾಡಿದ ತಕ್ಷಣ ಅವಳ ಹೆಲ್ತ್ ಅಪ್ಸೆಟ್ ಆಗೋದನ್ನ ಸ್ಕೂಲ್ ಅವರೇ ಗಮನಿಸಿ ಸ್ಕೂಲ್ ಅವರು ಸ್ಮಿತಾಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಡ್ತಾರೆ. ಅದೇನಂತಂದ್ರೆ ನೀನ್ ಡೈಲಿ ಸ್ಕೂಲ್ ಬರೋ ಹಾಗಿಲ್ಲ, ನೀನ್ ಬೇಕಿದ್ರೆ ಮನೆಯಿಂದಾನೇ ಓದ್ಕೋಬಹುದು ಅಂತ. ಈಗ ಮನೆಯಿಂದಾನೇ ಸ್ಮಿತಾ ಓದ್ಕೊಳ್ತಿರ್ತಾಳೆ. ಅಂಡ್ ಸ್ಟ್ರೇಂಜ್ ಏನು ಅಂತಂದ್ರೆ ಮನೆಯಲ್ಲಿದ್ದಾಗ ಸ್ಮಿತಾ ತುಂಬಾ ಹೆಲ್ತಿ ಆಗಿರ್ತಾಳೆ. ಸರಿ ಏನೋ ಬಿಡು ಅಂತ ಮನೆಯವ್ರು ಇಗ್ನೋರ್ ಮಾಡ್ತಾರೆ. ನಂತರ ಸ್ಮಿತಾ SSLC ಎಕ್ಸಾಮ್ಸ್ ನ ಕಂಪ್ಲೀಟ್ ಮಾಡಿ 2 ತಿಂಗಳು ಹಾಲಿಡೇಸ್ ಇರುತ್ತೆ. ಆ ಹಾಲಿಡೇಸ್ ಟೈಮ್ ಅಲ್ಲಿ ಮಸ್ತ್ ಎಂಜಾಯ್ ಮಾಡಿ ನಂತರ ಒಂದೊಳ್ಳೆ ಕಾಲೇಜ್ ಹುಡುಕಿ ಸೈನ್ಸ್ ಫೀಲ್ಡ್ ಅಲ್ಲಿ ಅಡ್ಮಿಷನ್ ತಗೋತಾಳೆ. ಒಂದು ಹೊಸ ಕಾಲೇಜ್ ಒಳಗಡೆ ಸ್ಮಿತಾ ಹೆಜ್ಜೆ ಇಡ್ತಿದ್ದಾಳೆ. ಈಗಂತೂ ಇವಳಿಗೇನು ಪ್ರಾಬ್ಲಮ್ ಬರಲ್ವೇನೋ ಅಂತ ಮನೆಯವರು ಇವಳಿಗೆ ಕಾಲೇಜ್ ಕಳಿಸ್ತಾರೆ. ಅಂಡ್ ಸ್ಟಾರ್ಟಿಂಗ್ 1 ಮಂತ್ ಅಂತೂ ಏನೂ ತೊಂದರೆ ಇರಲ್ಲ. ಸ್ಮಿತಾ ಡೈಲಿ ಕಾಲೇಜ್ ಹೋಗ್ತಾ ಇರ್ತಾಳೆ. ಅಲ್ಲೆಲ್ಲ ಹೊಸ ಹೊಸ ಫ್ರೆಂಡ್ಸ್ ಆಗಿರ್ತಾರೆ. ಇನ್ನೆಲ್ಲ ನಾರ್ಮಲ್ ಆಗಿ ಮಸ್ತ್ ಆಗಿದೆ ಅನ್ನೋಷ್ಟ್ರಲ್ಲೇ ಹಳೆ ರೋಗ ಮತ್ತೆ ಸ್ಟಾರ್ಟ್ ಆಯ್ತು. ಕರೆಕ್ಟ್ ಆಗಿ ಕಾಲೇಜ್ ಜಾಯ್ನ್ ಆಗಿ ಸ್ಮಿತಾಗೆ 1 ತಿಂಗಳಾಗಿರುತ್ತೆ. ಅಂಡ್ ಈಗ ಅದೇ ಹಳೆ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗುತ್ತೆ. ಅಂಡ್ ಈ ಸತಿ ಇವಳ ಕಂಡೀಷನ್ ಇನ್ನೂ ವರ್ಸ್ಟ್. ಸ್ಮಿತಾ ಎಷ್ಟೋ ಸತಿ ಕಾಲೇಜ್ ಕಾರಿಡಾರ್ ಅಲ್ಲಿ ಪ್ರಜ್ಞೆ ತಪ್ಪು ಹೋಗಿ ಬಿದ್ದೋಗ್ತಿರ್ತಾಳೆ. ಮುಂಚೆ ಡಾಕ್ಟರ್ಸ್ ಏನ್ ಹೇಳಿದ್ರು, ಇವಳಿಗೆ ಮೇ ಬಿ ಸ್ಕೂಲ್ ನ ಅಟ್ಮಾಸ್ಫಿಯರ್ ಸೂಟ್ ಆಗ್ತಿಲ್ವೇನೋ ಅಂತ ಹೇಳಿದ್ರು. ಆದ್ರೆ ಈಗ ಸ್ಕೂಲ್ ಬಿಟ್ಟು ಹಾಕಿ ಕಾಲೇಜ್ಗೆ ಜಾಯ್ನ್ ಆಗಿದ್ದಾಳೆ. ಆದ್ರೆ ಅಗೇನ್ ಆ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಸೊ ಮನೆಯವರು ಇವಳನ್ನ ಅಗೇನ್ ಮತ್ತೆ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಎಲ್ಲಾ ರಿಪೋರ್ಟ್ಸ್ ಅಲ್ಲಿ ನಾರ್ಮಲ್ ಇರುತ್ತೆ. ಇನ್ನು ಡಾಕ್ಟರ್ಸ್ ಮೇಲೆ ದುಡ್ಡು ಸುರಿದಿದ್ ಸಾಕು ಅಂತ ಮನೆಯವರು ಸ್ಮಿತಾನ ಒಬ್ಬ ಒಳ್ಳೆ ಸಾಧನೆ ಮಾಡಿರುವಂತಹ ಸ್ವಾಮೀಜಿ ಕಡೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಆ ಸ್ವಾಮೀಜಿ ಸ್ಮಿತಾನ ನೋಡಿದ ತಕ್ಷಣ ಮಿರಾಕಲ್ ತರ 2 ವರ್ಷದ ಹಿಂದೆ ಸ್ಮಿತಾನ ಕಸಿನ್ ಸಿಸ್ಟರ್ ಏನ್ ಸತ್ತು ಹೋಗಿದ್ಲೋ ಆ ಶಿರೀಷಾ ಬಗ್ಗೆ ಹೇಳ್ತಾರೆ. ಅವಳಿಗೂ ಇವಳಿಗೂ ಏನ್ ಸಂಬಂಧ ಸ್ವಾಮೀಜಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದೆ ಸಂಬಂಧ ಇದೆ. ಆ ಶಿರೀಷಾ ಯಾವ್ದನ್ನ ಸಾಧಿಸೋಕಾಗಿಲ್ವೋ ಈ ಹುಡುಗಿ ಅದನ್ನ ಸಾಧಿಸ್ಬೇಕು ಅನ್ನೋ ಛಲ ಹಿಡ್ದಿದ್ದಾಳೆ. ಅಂಡ್ ಈ ವಿಷಯ ಶಿರೀಷಾಗೆ ಇಷ್ಟ ಇಲ್ಲ. ನನ್ನಿಂದ ಆಗದೆ ಇರೋದು ಇವಳು ಮಾಡಬಾರ್ದು ಅನ್ನೋ ಕೋಪಕ್ಕೆ ಶಿರೀಷನ ಆತ್ಮ ಇವಳಿಗೆ ತೊಂದರೆ ಕೊಡ್ತಿದೆ. ನನ್ನ ಹತ್ರ ಕರ್ಕೊಂಡ್ ಬಂದಿದ್ ಒಳ್ಳೇದಾಯ್ತು, ಇಲ್ಲ ಅಂತಂದ್ರೆ ಈ ಹುಡುಗಿ ಇನ್ನು ಸ್ವಲ್ಪ ದಿನದಲ್ಲಿ ಮರಣ ಕಾಣ್ತಿದ್ಲು ಅಂತಾರ. ನಂತರ ಅದು ಇದು ಪೂಜೆ ಮಾಡಿ ಸ್ವಾಮೀಜಿ ಶಿರೀಷನ ಆತ್ಮಗೆ ಮುಕ್ತಿ ಕೊಡಿಸಿ ಸ್ಮಿತಾನ ಜೀವನ ಕಾಪಾಡ್ತಾರ. ನಾನು ನೆಕ್ಸ್ಟ್ ಹೇಳೋ ಸ್ಟೋರಿ ಬಂದು ನಮ್ಮ ಸಬ್ಸ್ಕ್ರೈಬರ್ ಅಲ್ಲೇ ಒಬ್ರು ಪೂರ್ತಿ ಅವ್ರ ಜೊತೆ